ರಾಜಸೂಯ ಯಾಗದ ಮಹಾಸಭೆ ಆರಂಭವಾಯಿತು. ದೇಶದ ನಾನಾ ಭಾಗಗಳಿಂದ ಬಂದಿದ್ದ ರಾಜರು, ಮಹರ್ಷಿಗಳು, ಬ್ರಾಹ್ಮಣರು ಮತ್ತು ಮಹನೀಯರು ಸಭೆಯಲ್ಲಿ ಆಸೀನರಾಗಿದ್ದರು. ಯಾಗದ ಪ್ರಮುಖ ವಿಧಿಗಳಲ್ಲಿ ಒಂದಾದ ಪೂಜೆಯನ್ನು ಯಾರಿಗೆ ಸಲ್ಲಿಸಬೇಕು ಎಂಬ ಪ್ರಶ್ನೆ ಎದುರಾಯಿತು. ಆಗ ಸಹದೇವನು ಎದ್ದು ನಿಂತು, ಈ ಸಭೆಯಲ್ಲಿ ಅಗ್ರಪೂಜೆಗೆ ಅತ್ಯಂತ ಯೋಗ್ಯರಾದವರು ಶ್ರೀಕೃಷ್ಣನೇ. ಧರ್ಮವನ್ನು ರಕ್ಷಿಸುವವರು, ದುಷ್ಟರನ್ನು ಸಂಹರಿಸುವವರು, ಭಕ್ತರನ್ನು ಕಾಪಾಡುವವರು ಮತ್ತು ಎಲ್ಲರ ಹಿತವನ್ನು ಬಯಸುವವರು ಅವರೇ. ಆದ್ದರಿಂದ ಮೊದಲು ಶ್ರೀಕೃಷ್ಣನನ್ನೇ ಪೂಜಿಸಬೇಕು ಎಂದು ಹೇಳಿದನು. ಸಭೆಯಲ್ಲಿದ್ದ ಬಹುತೇಕ ರಾಜರು ಮತ್ತು ಮಹರ್ಷಿಗಳು ಇದನ್ನು ಒಪ್ಪಿಕೊಂಡರು. ಧರ್ಮರಾಯನು ದೋಷದಿಂದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸಿದನು. ಪೂಜೆಯನ್ನು ಸ್ವೀಕರಿಸಿದ ಕೃಷ್ಣನು ವಿನಯದಿಂದ ಎಲ್ಲರಿಗೂ ನಮಸ್ಕರಿಸಿದನು. ಆದರೆ ಸಭೆಯಲ್ಲಿದ್ದ ಚೇದಿರಾಜ ಶಿಶುಪಾಲನಿಗೆ ಇದನ್ನು ಸಹಿಸಲಾಗಲಿಲ್ಲ. ಅವನು ಕೋಪದಿಂದ ಎದ್ದು ನಿಂತು, ಈ ಸಭೆಯಲ್ಲಿ ಇಷ್ಟೊಂದು ಮಹಾರಾಜರು, ಮಹರ್ಷಿಗಳು ಮತ್ತು ಹಿರಿಯರು ಇರುವಾಗ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸುವುದೇ? ಇದು ಯಾವ ನ್ಯಾಯ ಎಂದು ಗರ್ಜಿಸಿದನು. ಅವನು ಅಲ್ಲಿಗೆ ನಿಲ್ಲದೆ ಕೃಷ್ಣನನ್ನು ಅವಮಾನಿಸುತ್ತಾ ಮಾತನಾಡತೊಡಗಿದನು. ಕೃಷ್ಣನು ರಾಜನೂ ಅಲ್ಲ, ದೊಡ್ಡ ಯಜ್ಞವನ್ನು ನೆರವೇರಿಸಿದ ಋಷಿಯೂ ಅಲ್ಲ. ಹಾಗಿದ್ದರೂ ಅವನಿಗೆ ಎಲ್ಲರಿಗಿಂತ ಮೊದಲ ಗೌರವ ಏಕೆ ಎಂದು ಪ್ರಶ್ನಿಸಿದನು. ಸಭೆಯಲ್ಲಿ ಮೌನ ಆವರಿಸಿತು. ಭೀಮನು ಕೋಪದಿಂದ ಎದ್ದು ಶಿಶುಪಾಲನನ್ನು ಎದುರಿಸಲು ಮುಂದಾದನು. ಆದರೆ ಕೃಷ್ಣನು ಶಾಂತವಾಗಿರುವಂತೆ ಅವನಿಗೆ ಸೂಚಿಸಿದನು. ಏಕೆಂದರೆ ಕೃಷ್ಣನಿಗೆ ಶಿಶುಪಾಲನ ತಾಯಿಗೆ ನೀಡಿದ್ದ ಒಂದು ಮಾತು ನೆನಪಿತ್ತು. ಶಿಶುಪಾಲನು ಮಾಡುವ 100 ಅಪರಾಧಗಳನ್ನು ತಾನು ಕ್ಷಮಿಸುವುದಾಗಿ ಕೃಷ್ಣನು ಮಾತು ಕೊಟ್ಟಿದ್ದನು. ಆದ್ದರಿಂದ ಶಿಶುಪಾಲನು ಒಂದರ ನಂತರ ಒಂದಾಗಿ ಕೃಷ್ಣನನ್ನು ನಿಂದಿಸುತ್ತಿದ್ದರೂ ಕೃಷ್ಣನು ಶಾಂತವಾಗಿ ಅವನ ಮಾತುಗಳನ್ನು ಕೇಳುತ್ತಲೇ ಇದ್ದನು. ಆದರೆ ಶಿಶುಪಾಲನ ನಿಂದನೆ ಮಿತಿ ಮೀರಿದಾಗ ರಾಜಸೂಯ ಯಾಗದ ಆ ಮಹಾಸಭೆಯಲ್ಲಿ ಮುಂದೆ ನಡೆಯಲಿದ್ದ ಘಟನೆ ಇತಿಹಾಸವನ್ನೇ ಬದಲಿಸಿತು. ಇದನ್ನು ಮುಂದಿನ ಭಾಗದಲ್ಲಿ ತಿಳಿಯಿರಿ.